ಅಗಸ್ತ್ಯರು ಜಾಸ್ತಿ ದಬಸ್ ಮಾಡಿದದು ಕುಡಗನಲ್ಲಿ. ಇದು ಹೆಸರು ಮಾಡಿದದು ಅಗಸ್ತ್ಯರು. ಇದು ಓಲ್ಡ್ ನೇಮ್ ಪೊಣ್ಣಿ ನದಿ. ಪೊಣ್ಣಿ ನದಿ ಶಿವನಿಗೆ ಆಸನ ಮಾಡಿ ನಾನು ಕಲಿಸ್ಕೊಡ್ತೀನಿಪ್ಪ ಒಬ್ಬರನ್ನು. ಯಾರಂದ್ರೆ ಅಗಸ್ತ್ಯ ದೇವಸ್ಥಾನ ಹೋಗ್ತಾರೆ. ಅಭಿರಾಮಿ ಭಟ್ಟ ಬಿಟ್ಟು ಗಣಪತಿ ಏನು ಮಾಡ್ತಾರೆ ಅಂದರೆ ಕಾಕೆ ರೂಪದಲ್ಲಿ ಅವ್ರು ಬಂದು ಆ ಕಳಸ ನೀರನ್ನು ಅಯ್ಯೋ ದಪ್ಪ ಇದನ್ನು ತಲೆ ಮೇಲೆ ಹೆಂಗೆ ಇಟ್ಕೊಂಡು ಇವಾಗ ನೋಡಿ ಗಣಪತಿ ಮುಂದೆ ನಾವು ಇಟ್ಕೊಳ್ತೀವಿ. ಅಮ್ಮನ ಭಕ್ತಿ ಜಾಸ್ತಿ ಅವ್ರಿಗೂ. ಇಲ್ಲ ಅಂದರೆ ಅವ್ರನ್ನ ಕಟ್ಟಿ ಬರ್ನ್ ಮಾಡಿಬಿಟ್ರಿ. ಆದ ತಕ್ಷಣ ಬ್ರೈಟ್ನೆಸ್ ಚಂದ್ರನ್ ಬಂದ್ಬಿಡ್ತಾನೆ. ಅಲ್ಲಿ ಇರೋವರೆಗೆಲ್ಲ ಫುಲ್ ಆಶ್ಚರ್ಯ. ತೀರೋವರೆಗೂ ದೇವರು ಏನು ಬೇಕೋ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಮಾಡ್ತಾರೆ. ಹುಣ್ಣಿಮೆ ಅಮಾವಾಸ್ಯೆ ನಾರದ ಮಹರ್ಷಿ ಬಂದು ಇನ್ನೂ ಕಿಂಡಲ್ ಮಾಡ್ತಾರೆ ಅವರನ್ನು. ಈ ಅಲ್ಲಿ ಪೂಜೆ ಮಾಡ್ಬೋದು. ಇನ್ನೊಂದು ಮಾರ್ಕಂಡೇಯರ್ ಸಪ್ರೇಟಾಗಿ ಒಂದು ಶಿವ ಪೂಜೆ ಮಾಡಿ ದಬಸ್ ಮಾಡಿದ ಜಾಗ ಒಂದು ಇರುತ್ತೆ. ಅದು ಮಾರ್ಕಂಡೇಯರ್ ಟೆಂಪಲ್ನು ಅಲ್ಲಿಂದ ಒಂದು ಜಸ್ಟ್ ಒಂದು 1 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಲ್ಲಿ ಸೇಮ್ ಇದೇ ಥರ ಮಾಡ್ಬೋದು. ಇದೇ ಅಮಿರ್ದಗಡೇಶ್ವರ ಅಭಿರಾಮಿಯಮ್ಮನ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಕಥೆಗಿಲ್ಲ ಏನೆಂದರೆ ಸರ್, ಇದು ಕಥೆಗಿಲ್ಲ, ನಿಜವಾಗ್ಲೂ ಆಗಿದೆ ವಿಷಯ. ಇವಾಗ ಸರಭೋಜಿ ಮಹಾರಾಜ ಗೊತ್ತಿರುತ್ತಲ್ವ, ಜಸ್ಟ್ 300 ಇಯರ್ಸ್ ಆಯಿತು ಅವರು ತಂಜಾವೂರು ಬಂದು. ಏನಂದ್ರೆ ಅವರು ಮರಾಠಿ ಮಹಾರಾಜ, ಇಲ್ಲಿ ಯುದ್ಧ ಮಾಡಿಬಿಟ್ಟು ತಂಜಾವೂರೆಲ್ಲ ಫುಲ್ ಅವ್ರು ಕವರ್ ಮಾಡಿದ್ದಾರೆ. ಸರಭೋಜಿ ಮಹಾರಾಜ ಅವರು ಅಲ್ಲಿ ಒಂದು ದೇವಸ್ಥಾನ ಹೋಗ್ತಾರಲ್ವ, ಒಂದು ಅಮಾವಾಸ್ಯ ದಿನ ಅವತ್ತು ಅಲ್ಲಿ ದೇವಸ್ಥಾನ ಹೋಗ್ತಾರೆ. ಅಭಿರಾಮಿ ಭಟ್ಟರ್ನು ಒಬ್ಬರು, ಅವರೊಂದು ಶಾಸ್ತ್ರಿ, ತುಂಬ ಜಾಸ್ತಿ ಅಮ್ಮನ ಭಕ್ತಿ ಜಾಸ್ತಿ ಅವ್ರಿಗೂ. ಯಾವಾಗಲೂ ಅಮ್ಮನ ಧ್ಯಾನದಲ್ಲಿ ಇರೋವರು. ಅವ್ರು ಹೋಗಿ ಕುತ್ಕೊಂಡಿರ್ತಾರೆ. ಅವರೇ ಮೇಯ್ನು ಅಲ್ಲಿ ಶಾಸ್ತ್ರಗಳೆಲ್ಲ ಮಾಡಿಕೊಡ್ರೋದು, ದೇವಸ್ಥಾನ ಅರ್ಚಕರವರು. ಸರಭೋಜಿ ಮಹಾರಾಜ ಬರ್ತಾರೆ, ಬಂದು ಒಳಗಡೆ ಹೋಗ್ಬಿಡ್ತಾರೆ. ಅವ್ರು ನೋಡ್ಕೊಂಡು ಹೋಗ್ತಾರೆ. ಅವರು ಅಲ್ಲಿ ಇರೋವರೆಲ್ಲ ನಾವು ಹೇಳ್ತಾರೆ, ಇನ್ನು ಸ್ವಾಮಿ ನೀವು ಬರ್ತೀರಾ, ಅವನು ಮರ್ಯಾದೆ ಇಲ್ಲ ಹಂಗೆ ಕುತ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವರು ಸೈಡಿನಲ್ಲಿ ಇರೋವರೆಲ್ಲ ಸ್ವಲ್ಪ ಕೀ ಮಾಡ್ತಾರಲ್ವ, ಮಾಡಿಬಿಡ್ತಾರೆ. ಇವಾಗ ಮಹಾರಾಜ ಸುತ್ಕೊಂಡು ಬರ್ತಾರೆ. ಸುತ್ಕೊಂಡು ಬಂದು ಅಭಿರಾಮಿ ಭಟ್ಟರು ಹಂಗೆ ಕೂತ್ಕೊಂಡಿದ್ದಾರೆ. ತಿರ್ಗಿ ಅವ್ರ ಜೊತೆ ಇರೋವರೆಲ್ಲ ಹೇಳ್ತಾರೆ, ನೋಡಿ ಇವಾಗಲೂ ಅವನು ಹಂಗೆ ಕೂತ್ಕೊಂಡಿದ್ದಾನೆ, ಮರ್ಯಾದೆ ಇಲ್ಲ, ರೆಸ್ಪಾನ್ಸ್ ಇಲ್ಲ ಬಿಟ್ಟು ಏನೇನೋ ಹೇಳಿ. ಆಮೇಲೆ ಮಹಾರಾಜಕ್ಕೊಂದು ಕೋಪ ಬಂದಿದೆ ಅವ್ರಿಗೆ. ಇಲ್ಲ ಇವರು ಮಾತಾಡಿ ಕೋಪ ಬರೋ ಥರ ಮಾಡಿ ಇವ್ರು ಏನು ಮಾಡ್ತಾರೆ ಅಂದರೆ, ಏನು ಸ್ವಾಮಿ ಏನು ತುಂಬ ಮೆಡಿಟೇಷನ್ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಇವತ್ತು ಯಾವ ದಿನ ಗೊತ್ತಾ ಅಂತ ಹೇಳ್ತಾರೆ. ಅವರು ಹುಣ್ಣಿಮೆ ಹೇಳ್ಬಿಡ್ತಾರೆ. ಕರೆಕ್ಟಾಗಿ ಹೇಳಪ್ಪ ಅಂತ ಹೇಳ್ತಾರೆ. ಹೌದು ಸ್ವಾಮಿ ಹುಣ್ಣಿಮೆ ತುಂಬ ಚೆನ್ನಾಗಿದೆ. ಮಹಾರಾಜಕ್ಕೆ ನೆಕ್ಸ್ಟ್ ಇನ್ನೂ ಕೋಪ ಜಾಸ್ತಿ ಆಯಿತು. 3ನೇ ಸಾರಿ ಹೇಳ್ತಾರೆ, ಆವಾಗಲೂ ಅವರು ಹುಣ್ಣಿಮೆ. ಆಕ್ಚುಲಿ ಅವತ್ತಿನ ದಿನ ಅಮಾವಾಸ್ಯೆ ಪೂಜೆಗೆ ಮಹಾರಾಜ ಬಂದಿದ್ದದು. ಅಮಾವಾಸ್ಯೆ ದಿನ ಹುಣ್ಣಿಮೆ ಅಂತ ಹೇಳಿ ಇವರು ಹುಣ್ಣಿಮೆನ ಹೇಳ್ಬಿಡ್ತಾರೆ. ಹೇಳಿದ ಮೇಲೆ ಮಹಾರಾಜ ಇನ್ನೂ ಕೋಪ ಜಾಸ್ತಿ ಆಯಿತು. ಲಾಸ್ಟ್ ಅವರು ಸೋಲ್ಜರ್ ಜೊತೆ ಇರೋವ್ರ ಹತ್ರ ಹೇಳ್ತಾರೆ, ಅವ್ರನ್ನ ಕಟ್ಬಿಡ್ರಿ, ನೈಟ್ ನಾನು ಚಂದ್ರನ ನೋಡಬೇಕು, ಇಲ್ಲ ಅಂದರೆ ಅವ್ರನ್ನ ಕಟ್ಟಿ ಬರ್ನ್ ಮಾಡಿಬಿಡ್ರಿ. ಅದೇ ಥರ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಇವ್ರಿಗೇನಂದ್ರೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾವು ತಪ್ಪು ಮಾಡಿದ್ವಿ ಇನ್ನು. ಬಟ್ ಏನಂದರೆ ಇವರು ಮೆಡಿಟೇಷನಲ್ಲಿ ಅಮ್ಮನನ್ನು ಒಂದು ಬ್ರೈಟ್ನೆಸ್, ಒಂದು ಲೈಟ್, ಬೆಳಕು ರೂಪದಲ್ಲಿ ನೋಡಿದ್ದಾರೆ. ಅವರು ಅದನ್ನು ನೋಡಿಕೊಂಡೇ ಅವರು ಹುಣ್ಣಿಮೆನ ಹೇಳ್ಬಿಡ್ತಾರೆ. ಅವ್ರಿಗೆ ಜ್ಞಾನ ಇಲ್ಲ, ಸ್ವಂತ ಜ್ಞಾನ ಇಲ್ಲ. ಬದಿದ್ದ ಮಹಾರಾಜನ ಕೂಡ ಅವ್ರಿಗೆ ಗೊತ್ತಿಲ್ಲ. ಆ ಮೆಡಿಟೇಷನ್ ಟೈಮಲ್ಲಿ ಆ ಥರ ಹೇಳಿದ್ದದು. ಅವರು ರಿಸ್ಕ್ ಆಯಿತು. ಲಾಸ್ಟಿಗೂ ಅವರು ಉಲ್ಟಾ ಕಟ್ಟಿ ಕೆಳಗಡೆ ಬರ್ನು ಬೆಂಕಿಲ್ಲ ಆಗಿಬಿಡ್ತಾರೆ. ಅವಾಗ ಒಂದು ಅಭಿರಾಮಿ ಅಂದಾದಿನ ಒಂದು ಇರುತ್ತೆ, ಅದು ತಮಿಳಲ್ಲಿ ಇರುತ್ತೆ ಸ್ವಲ್ಪ. ಕೆಲವ್ರಿಗೆ ಅದು ಇವಾಗಲೂ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಓದ್ಕೊಂಡಿದ್ದಾರೆ. ಅದನ್ನು ಅವರೇ ಫಸ್ಟು ಮಾಡಿದ್ದು ಅಭಿರಾಮಿ ಭಟ್ಟರು. ಅಮ್ಮನನ್ನು ಒಂದು ಶ್ಲೋಕಂ ಥರ ಅವರು ಹಾಡು ಮಾಡ್ತಾರೆ. ತಾಯೇ, ನಾನು ನಿಮ್ಮನ್ನು ನಂಬಿಕೊಂಡು ಹೇಳಿದ್ದೇನೆ, ನನ್ನ ಜೀವ ಹೋಯ್ತು ಅಂದ್ರೆ ನನ್ನ ಫ್ಯಾಮಿಲಿಯನ್ನು ನೀವು ಕಾಪಾಡಬೇಕು, ನನಗೆ ಮೋಕ್ಷ ಕೊಡ್ರಿ. ಅವರು ಹಾಡು ಹೇಳ್ತಾರೆ. ಇಲ್ಲೇ ನಿಮಗೆ ಇಷ್ಟ ಆಗಿದ್ದನ್ನು ಕಾಪಾಡಿ ಅಷ್ಟೇ. ಅವ್ರು ಹಾಡು ಹೇಳ್ಕೊಂಡಿದ್ದಾರೆ. ಇವರು ಬರ್ನ್ ಮಾಡ್ತಾರೆ. ಕೆಳಗಡೆ ಬರ್ನ್ ಆಗುತ್ತೆ. ಸ್ವಲ್ಪ ಟೈಮ್ ಆಗಾಗ ಅವರು ಕೆಳಗಡೆ ತಗೊಂಡು ಬರ್ತಾರೆ. ಕರೆಕ್ಟಾಗಿ ಒಂದು ಅಮಾವಾಸ್ಯೆ ದಿನ ಒಂದು 6-7 o'clock, ಅದು ನಾವು ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ಅಮ್ಮನ ಏನು ಮಾಡ್ತಾರೆ ಅಂದರೆ, ಅವರು ರಿಂಗ್ ಇರುತ್ತೆ, ಮೂಕುತಿನಿ ಹೇಳ್ತಾರಲ್ವ, ಹೌದು, ಆ ರಿಂಗನ್ನು ರಿಮೂವ್ ಮಾಡಿ ಮೇಲೆ ಹಾಕ್ತಾರೆ. ಆದ ತಕ್ಷಣ ಬ್ರೈಟ್ನೆಸ್ ಚಂದ್ರನ್ ಬಂದ್ಬಿಡ್ತಾನೆ. ಅಲ್ಲಿ ಇರೋವರೆಗೆಲ್ಲ ಫುಲ್ ಆಶ್ಚರ್ಯ, ಇದು ಹೆಂಗೆ ಸಾಧ್ಯ ಆಗುತ್ತೆ, ಎಲ್ಲ ಫುಲ್ ಸರೆಂಡ್ರು. ಆಮೇಲೆ ಅದೇ ಮಹಾರಾಜ ಅಭಿರಾಮಿ ಭಟ್ಟರಿಗೆ ಮನೆಯೆಲ್ಲ ಕೊಟ್ಟು ಎಲ್ಲ ಮಾಡಿ ಅವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾನೆ. ಏನಾದ್ರೆ ಈ ಥರ ಭಕ್ತಿ ಇರೋವರೆಗೂ ಇದರಲ್ಲಿ ಏನು ನಮಗೆ ಗೊತ್ತಾಗುತ್ತೆ ಅಂದರೆ, ಭಕ್ತಿ ಇರೋವರೆಗೂ ದೇವರು ಏನು ಬೇಕೋ ಮಾಡ್ತಾರೆ.
ಅಮಾವಾಸ್ಯೆ ಹುಣ್ಣಿಮೆ ಮಾಡ್ತಾರೆ, ಹುಣ್ಣಿಮೆ ಅಮಾವಾಸ್ಯೆ ಮಾಡ್ತಾರೆ. ಇವತ್ತು ಅಭಿರಾಮಿ ಭಟ್ಟರ ಮನೆ ಇದೆ ಸರ್ ಆ ಊರಲ್ಲಿ, ಓ ಇವತ್ತಿಗೂ ಇದೆ. ಇವತ್ತು ಇದೆ, ನೀವು ಹೋಗಿ ನೋಡ್ರಿ. ಅಲ್ಲಿ ಆ ಊರಲ್ಲಿ ನಿಮಗೆ ರಾಘವೇಂದ್ರರ ಮನೆ ಇದೆ, ಹುಟ್ಟಿದ ಮನೆ ಇದೆ, ಬಾಬಾಜಿ ಹುಟ್ಟಿದ ಮನೆ ಇರುತ್ತೆ. ಓ, ಹೌದಾ? ಎಲ್ಲ ಚಿದಂಬರಂ ಅಲ್ಲೇ ನಾವು ಅಲ್ಲಿ ಭುವನಗಿರಿ ಚಿದಂಬರಂ ಹತ್ರ. ಚಿದಂಬರಂ. ಹಿಮಾಲಯ ಬಾಬಾಜಿ ಹುಟ್ಟಿದದು ಪರಂಗಿಪೇಟೈ, ಅಭಿರಾಮಿ ಭಟ್ಟರು ಹುಟ್ಟಿದದು ತಿರುಕಡೆಯೂರು. ತಿರುಕಡೆಯೂರು, ಹೌದು. ಎಲ್ಲ ಅಲ್ಲೇ ಹತ್ರ ಸಮೀಪದಲ್ಲೇ ಎಲ್ಲ ಹತ್ರ ಇದೆ ಸರ್. ಆ ಊರಿನಲ್ಲಿ ಎಲ್ಲ ದೇವಸ್ಥಾನ, ನವಗ್ರಹ ಟೆಂಪಲ್ ಪೂರ್ತಿ ಇದೆ. ಅಂದ್ರೆ ಏನು ವಿಶೇಷತೆ ಅಂದ್ರೆ ನೀವು ಹೇಳ್ತಾ ಇರೋ ಸ್ಥಳ ಎಲ್ಲ ತಮಿಳ್ನಾಡೆ. ಅಂದ್ರೆ ತಮಿಳ್ನಾಡು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಒಂದು ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸ್ಥಳ ಅಂತ ಹೇಳ್ಬೋದಲ್ಲ ಸರ್. ಆಕ್ಚುಲಿ ಒಂದು ವಿಷಯ ಹೇಳ್ತೀನಿ, ದಕ್ಷಿಣ ಭಾಗ ಉತ್ತರ ಭಾಗ ಎರಡೇ ಭಾಗ ನಮ್ಮ ಇಂಡಿಯಾದಲ್ಲಿ. ತಮಿಳ್ನಾಡು ಸ್ಟೇಟ್ಗಳೆಲ್ಲ ಏನೂ ಇಲ್ಲ. ಇವಾಗ ಕಾಂಗ್ರೆಸ್ ಗೌರ್ಮೆಂಟು ಬಂದು ಮಾಡಿದದು ಇದು, ಬ್ರಿಟಿಷ್ ಅವರು ಬಿಟ್ಟು ಹೋಗಿದೆ ಮೇಲೆ. ಅಷ್ಟು ಏನು ಇದಕ್ಕೆ ಯಾವ ದೇಶ ಅದು? ಹೌದು, ಕರ್ನಾಟಕ ಇಲ್ಲ, ತಮಿಳ್ನಾಡು ಇಲ್ಲ, ಕೇರಳ ಇಲ್ಲ. ಹೌದು, ಅಷ್ಟೇ. ದಕ್ಷಿಣ ಭಾಗಂ ಉತ್ತರ ಭಾಗಂ ಎರಡೇ ಫಾರ್ಟ್. ನಾನು ಅದೇ ಸ್ಟಾರ್ಟಿಂಗ್ ಎಲ್ಲ ಹೇಳಿದಲ್ವಾ, ಸೂರ್ಯ ಭಾಗಂ ಚಂದ್ರ ಭಾಗ, ಆ ರೀತಿ ದಕ್ಷಿಣ ಉತ್ತರ ಅಷ್ಟೇ. ಇದರಲ್ಲಿ ಇಲ್ಲ. ಇವಾಗ ಕಾವೇರಿ ಇಲ್ಲಿ ಕೊಡಗಿನಲ್ಲಿ ಸ್ಟಾರ್ಟ್ ಆಗಿದೆ. ಕೊಡಗಿನಲ್ಲಿ ಇನ್ನೊಂದು ವಿಶೇಷ ಆಗಿರುತ್ತೆ. ಅಗಸ್ತ್ಯ ಮಹರ್ಷಿ, ಇವಾಗ ನಾವು ನಾಡಿ ಅಸ್ಟ್ರಾಲಜಿ ಹೇಳ್ತೀವಿ, ಅಗಸ್ತ್ಯರು ಜಾಸ್ತಿ ದಬಸ್ ಮಾಡಿದದು ಕೊಡಗಿನಲ್ಲಿ. ಕೊಡಗಿನಲ್ಲಿ ಇವಾಗ ಇರೋ ಕಾವೇರಿ ರಿವರ್ ಇದೆ ಅಲ್ವಾ, ಕಾವೇರಿ ನದಿ, ಇದು ಹೆಸರು ಮಾಡಿದದು ಅಗಸ್ತ್ಯರ್. ಇದು ಓಲ್ಡ್ ನೇಮ್ ಪೊಣ್ಣಿ ನದಿ. ಪೊಣ್ಣಿ ನದಿ ಒಂದು ಹಸುರ ಮೂಲ ಹೆಸರು. ಹೌದು, ಒಂದು ಹಸುರನ್ನು ಏನು ಮಾಡ್ತಾರೆ ಅಂದರೆ ಅವನು ದಬಸ್ ಮಾಡ್ತಾನೆ. ದಬಸ್ ಮಾಡಿ ದಕ್ಷಿಣ ಭಾಗದಲ್ಲಿ ಇರೋ ಋಷಿಮುನಿಗಳೆಲ್ಲ ಅವನು ಕೊಳೆ ಮಾಡಿ ಬರ್ನ್ ಮಾಡಿಬಿಡ್ತಾನೆ. ಆವಾಗ ವರ್ಣದೇವನನ್ನು, ವರ್ಣ ಭಗವಾನ್ ಇರ್ತಾರಲ್ವಾ, ಅವರನ್ನು ಕೂಡ ಅವನು ಜೈಲಿಗೆ ಹಾಕಿಬಿಡ್ತಾನೆ. ಆವಾಗ ದಕ್ಷಿಣ ಭಾಗ ಫುಲ್ಲು ಡ್ರೈ ಆಯಿತು, ಏನೂ ಇಲ್ಲ, ಫುಲ್ ಡ್ರೈ ಆಗಿದೆ. ಎಲ್ಲ ದೇವ ಋಷಿಗಳು ನಾರ್ತ್ಗೆ ಹೋಗ್ತಾರೆ, ಹಿಮಾಲಯಕ್ಕೆ ಹೋಗಿ ಶಿವನ ಹತ್ರ ಹೇಳ್ತಾರೆ, ಈಶ್ವರ ಈ ಥರ ದಕ್ಷಿಣ ಭಾಗದಲ್ಲಿ ನೀವು ನಿಮ್ಮ ವರ ತಗೊಂಡಿದ್ದ ಒಂದು ನರಕಾಸುರ ಕೆಟ್ಟ ಶಕ್ತಿ, ಅವನು ತುಂಬ ಅಧರ್ಮನ ಮಾಡಿಕೊಂಡು ಈ ಥರ ಪಂಚಭೂತದಲ್ಲಿ ವರ್ಣ ಭಗವಾನನ್ನೇ ಅವನು ಜೈಲಿಗೆ ಹಾಕಿರ್ತಾನೆ. ಇವಾಗ ಎಲ್ಲ ಅಲ್ಲಿ ನೀರಿಲ್ಲ, ಏನೂ ಇಲ್ಲ, ಈ ಥರ ಆಯಿತು. ಪೊಣ್ಣಿ ನದಿ ಪೂರ್ತಿ ಡ್ರೈ ಆಯಿತು. ಆವಾಗ ಇವರು ಹೇಳ್ತಾರೆ, ಇಲ್ಲ ನನ್ನ ಮದುವೆ ಟೈಮಲ್ಲಿ ಅಗಸ್ತ್ಯರನ್ನ ನಾನು ಕಳಿಸ್ಕೊಡ್ತೀನಿ. ಈ ಋಷಿಮುನಿಗಳು ದೇವರುಗಳು ಹುಟ್ಟಿದದೆಲ್ಲ ಹಿಮಾಲಯದಲ್ಲಿ, ಉತ್ತರ ದಿಕ್ಕಿನಲ್ಲಿ. ದಕ್ಷಿಣ ಭಾಗದಲ್ಲಿ ಫುಲ್ ಫಾರೆಸ್ಟ್, ಅವತ್ತು ಏನೂ ಇಲ್ಲ, ಸ್ವಲ್ಪ ಕಾಡು ಮನುಷ್ಯ ಅಷ್ಟೇ. ಉತ್ತರ ಭಾಗದಲ್ಲಿ ಎಲ್ಲ ದೇವರುಗಳು, ದೇವಾದಿ ದೇವತೆಗಳೆಲ್ಲ ಉದ್ಭವ ಆಗಿದ್ದು, ಎಲ್ಲ ವಾಸ ಮಾಡಿದ್ದು, ಓಡಾಡಿದ್ದೆಲ್ಲ ಹಿಮಾಲಯದಲ್ಲಿ. ಸುಬ್ರಹ್ಮಣ್ಯ ಹುಟ್ಟಿದ್ದು ಹಿಮಾಲಯ, ಗಣಪತಿ ಹುಟ್ಟಿದ್ದು ಹಿಮಾಲಯ, ಎಲ್ಲ ಎ ಟು ಝೆಡ್ ದೇವರುಗಳು. ಶಿವನ್ ಮದುವೆ ಆಗುತ್ತೆ. ಮದುವೆ ಟೈಮಲ್ಲಿ ಎಲ್ಲ ದೇವ ಋಷಿಗಳು, ಭೂತಗಣಗಳು ಎಲ್ಲ ಟೋಟಲ್ ಹಿಮಾಲಯದಲ್ಲಿ ಬೆಟ್ಟ ಮೇಲೆ ಕುತ್ಕೊಂಡಿದ್ದಾರೆ. ಭಾರ ಜಾಸ್ತಿ ಆಯಿತು. ನಾರ್ತ್ ಭೂಮಿ ನೀರು ಒಳಗಡೆ ಹೋಗುತ್ತೆ, ಸೌತ್ ಮೇಲೆ ಬರುತ್ತೆ. ಒಂದು ಶಿಪ್ ಹೆಂಗೆ ಉಲ್ಟಾ ಆಗುತ್ತೆ ಆ ಥರ ಕ್ರಾಸ್ ಆಗುತ್ತೆ. ಇದು ಕೆಲವರು ಸೈಂಟಿಸ್ಟ್ ಹೇಳ್ತಾರೆ ಇದೆಲ್ಲ ಸುಳ್ಳು ಕಥೆಯನ್ನು. ಆ್ಯಕ್ಚುಲಿ ಇದು ಸುಳ್ಳಲ್ಲ, ನಿಜ. ಅದು ಏನಂದರೆ ಭೂಮಿನಲ್ಲಿ ನಮಗೆ 10% ಭೂಮಿ ಅಷ್ಟೇ, 90% ವಾಟ್ರು. ಹೌದು, ಅದೇ ನಿಜ, ಸೈಂಟಿಫಿಕ್ ಅದೇ ಒರಿಜಿನಲ್ ಅದು. ಆಗ ಹೆವಿ ವೈಟ್ ಜಾಸ್ತಿ ಆಗಾಗ ಇದು ಶಿಪ್ ಥರ ನಮ್ಮ ಭೂಮಿ ಇರೋದು. 90% ವಾಟ್ರಲ್ಲಿ ಶಿಪ್ ಥರ ಇರುತ್ತಲ್ವ ಭೂಮಿ. ಓವರ್ ವೆಯ್ಟ್, ಏನೋ ದೇವ ಋಷಿಗಳು ಮುನಿಗಳು ಅಂದರೆ ಅವರು ಹೆವಿ ಪವರ್ ಇರೋರು. ಆವಾಗ ವೆಯ್ಟ್ ಜಾಸ್ತಿ ಆಗಿ ಉತ್ತರ ಭಾಗ ನೀರು ಒಳಗಡೆ ಹೋಗೋ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ, ಇಲ್ಲ ಭೂಮಿ ಈ ಥರ ಉಲ್ಟಾ ಕ್ರಾಸ್ ಆಗಿದೆ, ಇದು ಸಮ ಮಾಡಬೇಕು. ಆವಾಗ ಇದು ಸಮ ಮಾಡಬೇಕಂದ್ರೆ ಯಾರೂ ಮಾಡೋಕ್ಕಾಗಲ್ಲ. ಶಿವನ್, ವಿಷ್ಣು, ಬ್ರಹ್ಮ ಅವ್ರಿಗೆ ಈಕ್ವಲ್ ಯಾರಿದ್ದಾರೆ? ಯಾರೂ ಇಲ್ಲ, ಯಾರೂ ಸರಿ ಮಾಡೋಕ್ಕಾಗಲ್ಲ. ಆವಾಗ ನಾರದ ಮಹರ್ಷಿ ಯೋಚನೆ ಮಾಡಿಕೊಂಡು ಇದನ್ನು ಶಿವನ ಹತ್ರ ಹೇಳ್ತಾರೆ, ಏನು ಸ್ವಾಮಿ ಏನು ಮಾಡಬೇಕು? ಶಿವನ ಯೋಚನೆ ಮಾಡಿ, ನಾನು ಕಲಿಸ್ಕೊಡ್ತೀನಿಪ್ಪ ಒಬ್ಬರನ್ನು. ಯಾರಂದರೆ ಅಗಸ್ತ್ಯರು. ಆವಾಗ ಅಗಸ್ತ್ಯರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಹೇಳ್ತಾರೆ, ಸ್ವಾಮಿ ನೀವು ದಕ್ಷಿಣ ಭಾಗ ಹೋಗಬೇಕು. ಏನಕ್ಕೆ ಹೋಗಬೇಕನ್ನು ಹೇಳ್ತಾರೆ. ಇಲ್ಲ, ಅಲ್ಲಿ ನೀವು ಹೋಗಿ ನೀರಿಲ್ಲನೇ ಎಲ್ಲ ಋಷಿಮುನಿಗಳು ಬಂದಿದ್ದಾರೆ, ನೀವು ನೀರು ಕೊಟ್ಬಿಟ್ಟು ಬನ್ನಿ. ತಲೆ ಮೇಲೆ ಇರೋ ಗಂಗೆಯನ್ನು ಸ್ವಲ್ಪ ನೀರು ತಗೊಂಡು ಒಂದು ಕಳಸದಲ್ಲಿ ಅವ್ರ ಕೈನಲ್ಲಿ ಕೊಟ್ಟು ಈ ನೀರು ತಗೊಂಡು ಹೋಗಿ ನೀವು ದಕ್ಷಿಣ ಭಾಗದಲ್ಲಿ ಇಟ್ಬಿಟ್ಟು ಬನ್ನಿ, ಇಷ್ಟೇ ಇವ್ರ ಕೆಲಸ. ಆವಾಗ ಏನಂದರೆ ನೀವು ಅಲ್ಲಿ ಹೋಗಿ ತಗೊಂಡು ಹೋಗಿದ ಮೇಲೆ ಭೂಮಿ ಸಮ ಆಗುತ್ತೆ. ಅವರು ಕಳಸದಲ್ಲಿ ಇಷ್ಟೇ ನೀರು ಕೊಟ್ಟಿದ್ದು ಅಗಸ್ತ್ಯರ ಹತ್ರ ಕೊಟ್ಟಿದೆ. ಅಗಸ್ತ್ಯರ ಹೈಟ್ ಬಂದು ತುಂಬ ಕಮ್ಮಿನೂ ಪ್ರಾಣದಲ್ಲಿ ಇರುತ್ತೆ, ಒಂದು 3 ಫೀಟು 4 ಫೀಟ್ ಅಷ್ಟೇ ಹೈಟ್ ಕಮ್ಮಿ ಅವರು. ಆವಾಗ ನಾರದ ಮಹರ್ಷಿ ಬಂದು ಇನ್ನೂ ಕಿಂಡಲ್ ಮಾಡ್ತಾರೆ ಅವರನ್ನು. ಈ ಕುಲ್ಲಮುನಿ ಅಂದರೆ ಕುರುಮುನಿ, ಶಾರ್ಟ್ ಮಹರ್ಷಿ, ಇವರು ಒಬ್ಬರು ಹೋಗಿ ಹೆಂಗೆ ಸರಿ ಮಾಡೋಕ್ಕಾಗುತ್ತೆ? ನಾವು ಇಷ್ಟು ಶಿವಬ್ರಹ್ಮ, ವಿಷ್ಣು, ಕೋಡಿ ದೇವತೆಗಳು, ರಾಕ್ಷಸಗಳು, ಭೂತಗಳು ಎಲ್ಲ ಇಲ್ಲಿರುತ್ತಲ್ವ,
ಇವರು ಒಬ್ಬರು ಸರಿ ಮಾಡೋಕ್ಕಾಗತ್ತಾ, ಏನು ಕತೆ ಇದು ಬಿಟ್ಟು ಅವ್ರು ಒಂಥರ ಕಿಂಡಲ್ ಮಾಡ್ಕೊಂಡಿರೋ ಟೈಮಲ್ಲಿ ಅಗಸ್ತ್ಯರ ಕೋಪ ಬಂದಿದೆ. ನಾನು ಏನು ಸಾಧಾರಣವಾಗಿ ನೀವು ಯೋಚನೆ ಮಾಡ್ತೀಯ, ನಾನು ಮಾಡ್ತೀನಿ ಅಂದ್ಬಿಟ್ಟು ಅವರು ಚಾಲೆಂಜ್ ಮಾಡ್ಕೊಂಡು ಏನು ಅವರು ಹೋಗಳನ್ಬಿಟ್ಟು ಅವರು ಸ್ವಲ್ಪ ಕೀ ಕೊಡ್ತಾರೆ. ನಾರದ ಮಹರ್ಷಿ ಹಂಗೆ ಅವರು ಮಾಡಿದ ಮೇಲೆ ಅಗಸ್ತ್ಯರು ದರ್ಶನ ಭಾಗಕ್ಕೆ ಬರ್ತಾರೆ. ಬಂದ ತಕ್ಷಣ ಇವರು ಕರೆಕ್ಟಾಗಿ ಬಂದು ಕೊಡಗಿನಲ್ಲಿ ಬಂದು ಕುತ್ಕೊಳ್ತಾರೆ ಬೆಟ್ಟ ಮೇಲೆ. ಓಂ ನಮಃ ಶಿವಾನಿ ಹೇಳ್ಕೊಂಡು ಕುತ್ಕೊಂಡಿದ್ದಾರೆ. ಇವರು ಶಿವನ ಹತ್ರ ಒಂದು ಹೇಳಿದ್ದಾರೆ, ಏನೆಂದರೆ ನಿಮ್ಮ ಮದುವೆ ಟೈಮಲ್ಲಿ ನನ್ನನ್ನು ಕಳಿಸ್ತೀರಾ, ಬಟ್ ನನ್ನ ಮುಂದೆ ನೀವು ಇನ್ನೊಂದು ಸಾರಿ ಮದುವೆ ಮಾಡಬೇಕು. ಅದು ಒಂದು ಮಾತು ಕೊಟ್ಟು ಅವರು ಬರ್ತಾರೆ. ಅದು ಆಮೇಲೆ ಹೇಳ್ತೀನಿ. ಅದು ಕಾರಣ ಇವರು ಬಂದು ಕೊಡಗಿನಲ್ಲಿ ಕುತ್ಕೊಂಡು ದಬಸ್ ಮಾಡ್ಕೊಂಡಿರೋ ಟೈಮಲ್ಲಿ ಭೂಮಿ ಸಮ ಆಗಿದೆ, ಕಳಸ ನೀರು ಹಂಗೆ ಇರುತ್ತೆ. ಆವಾಗ ನಾರದ ಮಹರ್ಷಿ ಎದುರುಗ ಬರ್ತಾರೆ, ಗಣಪತಿ ಹತ್ರ ಹೋಗ್ತಾರೆ. ಹೋಗಿ ಗಣೇಶ, ಋಷಿಮುನಿಗಳು ತುಂಬ ದಬಸ್ ಮಾಡಿ ವರ್ಷಗಟ್ಟಲೆ ಆಯಿತು, ಅವ್ರು ಹಂಗೆ ಇರ್ತಾರೆ, ಅವ್ರ ದಬಸ್ಸು ನಾನು ಏನೂ ಮಾಡೋಕ್ಕಾಗಲ್ಲ, ಬಟ್ ಅವ್ರಿಗೆ ಕೊಟ್ಟಿದ್ದ ಕೆಲಸ ಬೇರೆ ಕೆಲಸ ಕೊಟ್ಟಿದ್ದದು, ಅವ್ರಿಗೆ ನೀರಲ್ಲಿ ಕೊಡಬೇಕು. ಅವರಲ್ಲೇ ಇಟ್ಬಿಟ್ಟು ಕುತ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗತ್ತೆ. ಗಣೇಶನು ಓಕೆ ನಾನು ಮಾಡ್ತೀನಿ ಬಿಟ್ಟು ಗಣಪತಿ ಏನು ಮಾಡ್ತಾರೆ ಅಂದರೆ ಕಾಕೆ ರೂಪದಲ್ಲಿ ಅವ್ರು ಬಂದು ಆ ಕಳಸ ನೀರನ್ನು ಮುಟ್ಬಿಟ್ಟು ಹೋಗ್ತಾರೆ. ಆ ನೀರು ಕೆಳಗಡೆ ಬಿತ್ತು ದೊಡ್ಡ ರಿವರ್ ಆಯಿತು. ಅಗಸ್ತ್ಯರಿಗೂ ಅವಾಗ ಕೋಪ ಬಂದಿದೆ. ಯಾರು ನೀನು ಅಂದ್ಬಿಟ್ಟು ಇರ್ತಾರೆ. ಇವರು ಒಂದು ಹುಡುಗ ರೂಪದಲ್ಲಿ ಓಡ್ತಾರೆ. ಇವರು ಹೋಗಿ ಬೇಗ ಬಂದು ಮುಟ್ಬಿಡ್ತಾರೆ ಗಣಪತಿಯನ್ನು. ಇವರು ಮುಟ್ಟಿದ ಮೇಲೆ ನಾನು ಯಾರನ್ನೂ ಗೊತ್ತಿಲ್ವ ಅಂದ್ಬಿಟ್ಟು ಇವರು ಸುಯರೂಪ ತೋರಿಸಿದ ಮೇಲೆ ಇವ್ರಿಗೆ ಅಯ್ಯೋ ತಪ್ಪ ಇದನ್ನು ತಲೆ ಮೇಲೆ ಹಿಂಗೆ ಇಟ್ಕೊಳ್ತಾರೆ. ಇವಾಗ ನೋಡಿ ಗಣಪತಿ ಮುಂದೆ ನಾವು ಇಟ್ಕೊಳ್ತೀವಿ. ಫಸ್ಟ್ ಮುಟ್ಟಿದ್ದು ಅಗಸ್ತ್ಯರು. ಅವಾಗ ಯಾವಾಗಲೂ ನಾವು ಮಾಡಿದ ತಪ್ಪನ್ನು ಸರಿ ಮಾಡೋಕ್ಕೆ ಗಣಪತಿ ಹತ್ರ ಹೋಗಿ ಈ ಥರ ಮುಟ್ಕೊಂಡು ನಾವು ಮಾಡಬೇಕು. ಅದಕ್ಕೆ ಅದು ಅಗಸ್ತ್ಯರೇ ಫಸ್ಟ್ ಮಾಡಿದದು. ಆವಾಗ ಅಯ್ಯೋ ಗಣೇಶ ನಾನು ತಪ್ಪು ಮಾಡಿದ್ದೇನೆ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ ನೀನು ತಪ್ಪು ಮಾಡಿಲ್ಲ, ಸರಿ ಮಾಡಿದ್ದೀರ ಅಂದ್ಬಿಟ್ಟು. ಇವಾಗ ಕಳಸ ನೀರು ಈ ಥರ ಕೊಡಬೇಕು ಕೊಟ್ಟು ಕಳಿಸಿದ್ದು, ಅದು ಎಲ್ಲಿ ಹೆಂಗೆ ಕೊಡಬೇಕು ನನಗೆ ಏನೂ ಹೇಳಿಲ್ಲ, ಅದಕ್ಕೆ ನಾನು ದಬಸ್ ಮಾಡಿ ಶಿವನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂದ್ಬಿಟ್ಟು ಇವರು ಹೇಳ್ತಾರೆ. ಇಲ್ಲ ಅದು ಕರೆಕ್ಟಾಗಿ ಆಗಿದೆ, ನೀವು ನೋಡಿ, ನೀವು ಕೊಟ್ಟಿದ್ದ ನೀರು ಕಳಸ ನೀರಲ್ಲಿ ನೋಡ್ರಿನೇ ಹೇಳ್ತಾರೆ. ಕಾವೇರಿ ರಿವರ್ ಸ್ಟಾರ್ಟ್ ಆಯಿತು. ಆಗ ಕಾಕೆ ರೂಪದಲ್ಲಿ ಬಂದು ವಿರಿಂದ ಅಂದರೆ ದೊಡ್ಡದು, ಕಾವಿರಿಂದು, ಆ ಕಾವೇರಿನೇ ಅವ್ರ ಹೆಸರು ಹಾಕ್ತಾರೆ. ಕಾವೇರಿ. ಈ ಪುಣ್ಯ ನದಿ ಯಾರ ಅಂದ್ರೆ ಅದಕ್ಕೆ ಪುಣ್ಯ ನದಿಗೆ ವಿಮೋಚನೆ ಆಗುತ್ತೆ. ಅವಾಗ ಈ ನೀರು ಮುಟ್ಟಿದ ತಕ್ಷಣ ಈ ಪುಣ್ಯ ಬಂದು ಅಗಸ್ತ್ಯರ ಹೆಂಡತಿ ಲೋಭಮೂತ್ರ, ಪುಣ್ಯ ನದಿ ಅವರ ಹೆಂಡತಿ ಲೋಭಮೂತ್ರ. ಅದು ಒಂದು ಶಾಪದಿಂದ ಅವರು ಅಲ್ಲೇ ಕುತ್ಕೊಂಡಿದ್ದಾರೆ. ಅದಕ್ಕೆ ಇವರು ಗಂಡನ್ ಸಪ್ರೇಟ್ ಹೆಂಡತಿ ಸಪ್ರೇಟ್ ಇರೋದು. ಇವಾಗ ಏನು ಮಾಡ್ತಾರೆ ಅಂದ್ರೆ ಅದು ಯಾರು ಇಲ್ಲ, ಅದು ನಿಮ್ಮ ಹೆಂಡತಿ. ಇವಾಗ ನಿಮ್ಮ ಹೆಂಡತಿಯನ್ನು ನೀವು ಜೊತೆ ಇರಬೇಕು. ಅವ್ರ ಹೆಂಡತಿ ಜೊತೆ ಕುತ್ಕೊಂಡಿದ್ದ ಜಾಗ ಕೊಡಗು. ಹೌದು. ಇವಾಗ ಭಾಗಮಂಡಲಂ ಇರುತ್ತೆ ನೋಡಿ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಆಗಾಗ ದೊಡ್ಡ ನೀರು ಆಗುತ್ತೆ, ದೊಡ್ಡ ರಿವರ್ ಆಗುತ್ತೆ. ಆಗ ಅಗಸ್ತ್ಯರು ಜಾಸ್ತಿ ಇಲ್ಲೇ ಇರೋದು ಕೊಡಗಿನಲ್ಲಿ, ತಪಸ್ಸು ಮಾಡಿದಂತ. ಹೌದು. ಆಗ ಅಗಸ್ತ್ಯ ಮಹರ್ಷಿ ಅನುಗ್ರಹಂ ಜಾಸ್ತಿ ಇರೋ ಊರಿದು ಕರ್ನಾಟಕ. ಹೌದು. ಅವಾಗ ಇದೆಲ್ಲ ಏನೂ ಇಲ್ಲ ಸರ್. ನೀವು ಎಲ್ಲ ಸ್ಟೇಟು ಒಂದೇ ದೇಶ. ದಕ್ಷಾಯಿಣಿ ಅಂದ್ರೆ ದಾಕ್ಷಾಯಿಣಿ, ಪಾರ್ವತಿ ಭೂಮಿನ ಅರ್ಥ. ದಕ್ಷಿಣ ದಾಕ್ಷಾಯಿಣಿ. ಹೌದು. ಅದಕ್ಕೇನಂದ್ರೆ ಅಲ್ಲಿ ಒಂದು ಅವತಾರಂ ಆಗಿದೆ ಮೇಲೆ ಮೀನಾಕ್ಷಿ ಅವತಾರಂ ಅಮ್ಮ ತಗೊಂಡಿದ್ದು ಮಧುರೈನಲ್ಲಿ. ಆವಾಗ ಆ ಮಧುರೈನಲ್ಲಿ ಮೀನಾಕ್ಷಿ ಅವತಾರದಲ್ಲಿ ಅಗಸ್ತ್ಯರೇ ತಾಳಿ ತಗೊಂಡು ಕೊಟ್ಟು ಶಿವನಿಗೆ ಮದುವೆ ಮಾಡ್ತಾರೆ. ಏನಂದ್ರೆ ಅವರು ಫಸ್ಟ್ ಹೇಳಿದಾರೆ ನೋಡಿ, ನನ್ನ ಮುಂದೆ ನೀವು ಮದುವೆ ಮಾಡಬೇಕು ನೋಡಿ. ಅವ್ರ ಇಷ್ಟ ಪ್ರಕಾರ ಅವ್ರ ಕೆಲಸಗಳು ಆಯಿತು. ಮಧುರೈನಲ್ಲಿ ಶಿವಪಾರ್ವತಿ ಮದುವೆ ಆಗುತ್ತೆ. ಇದೆಲ್ಲ ಅಗಸ್ತ್ಯರು ಮಾಡಿದ್ದು. ಸೌತ್ನಲ್ಲಿ ಇರೋ ತುಂಬ ದೇವಸ್ಥಾನಗಳಿರ್ಬೋದು, ಎಲ್ಲ ಅಗಸ್ತ್ಯ ಮಹರ್ಷಿ ಮಾಡಿದ್ದು. ರಾಮಾಯಣದಲ್ಲಿ ರಾಮ ಯುದ್ಧ ಮಾಡ್ಕೊಂಡಿರೋ ಟೈಮಲ್ಲಿ ಆದಿತ್ಯ ಹೃದಯಂ ಫಸ್ಟ್ ಹೇಳಿದ್ದು ಅಗಸ್ತ್ಯರ ಗೋತ್ರಮ್ನೇ ಸಪ್ರೇಟ್ ಇದೆ ಒಂದು. ಹೌದು, ಬಹಳ ಒಂದು ದೊಡ್ಡ ಕೊಡುಗೆನೇ ನೀಡಿದ್ದಾರೆ ಅವರು ಅಗಸ್ತ್ಯ. ಹೌದು ಸರ್. ಇವಾಗ ನದಿ ಮಾಡಿದೆ ಅಗಸ್ತ್ಯರು. ಅದಕ್ಕೆ ಶಿವನ್ ತಲೆಯಿಂದ ಕೊಟ್ಟಿದ್ದ ಗಂಗಾ ನೀರು ಅದು. ಅದಕ್ಕೆ ಗಂಗೆಯಿಂದ ಶ್ರೇಷ್ಠ ಕಾವೇರಿ. ನೀವು 100 ಸಾರಿ ಗಂಗೆಯಲ್ಲಿ ಸ್ನಾನ ಮಾಡ್ತೀರಲ್ವಾ, 1 ಟೈಮ್ ಕಾವೇರಿಯಲ್ಲಿ ಸ್ನಾನ ಮಾಡಿ ಈಕ್ವಲ್. ಗಂಗೆಯಿಂದ ಪವರ್ ಜಾಸ್ತಿ ಇದು ಕಾವೇರಿಗೆ. ಕರ್ಕಾಟಕ ತಿಂಗಳಲ್ಲಿ 18 ದಿನ ಆಯಿತು. ಕಡಗ ರಾಶಿಗೆ ಸೂರ್ಯ ಬಂದು ಇವತ್ತಿನ ದಿನ ಕಾವೇರಿ ತಾಯಿಗೂ ಗರ್ಭವತಿಯಾಗಿ ಅವನಿಗೆ ಸೀದನ ಕೊಟ್ರೆ ಅಷ್ಟು ಟೈಮ್. ಅದು ಸೀದನಕ್ಕೆ ಅಂದರೆ ಗರ್ಭಸ್ಥಾನದಲ್ಲಿ ಇದು ಮಾಡ್ತಾರಲ್ಲ ಪೂಜೆ, ಶ್ರೀಮಂತ ಥರ, ಅದು ಇವತ್ತಿನ ದಿನ. ಇವಾಗ ನೋಡಿ ಶ್ರೀರಂಗಪಟ್ಟಣ ಅಲ್ಲೆಲ್ಲ ಕಾವೇರಿಗೆ ಪೂಜೆ ಮಾಡ್ತಾರೆ. ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಕಾವೇರಿ ಉಗಮ ಹೇಗಾಯ್ತು ಅಂತ. ಅದಕ್ಕೆ ಕಾವೇರಿ ಅಷ್ಟು ಪುಣ್ಯ ನದಿ. ಹೌದು. ಸ್ಟಾರ್ಟಿಂಗಲ್ಲಿ ಶ್ರೀರಂಗಪಟ್ಟಣ ಇರುತ್ತೆ, ಮಧ್ಯರಂಗಂ ಶ್ರೀರಂಗಂ,
ಅಂಧರಂಗಂ ಸಮುದ್ರಂ, ಅದಕ್ಕೆ ಈ ನೀರು ಸಮುದ್ರಕ್ಕೆ ಹೋಗಬೇಕು. ಏನಂದ್ರೆ ಸಮುದ್ರದಲ್ಲಿ ಅವನು ಜಲದಲ್ಲಿ ಇರೋದು ವಿಷ್ಣು. ಆಗ ಇಲ್ಲಿ ಸ್ಟಾರ್ಟ್ ಆಗಿದ ಕಾವೇರಿ ಸಮುದ್ರದಲ್ಲಿ ಹೋಗಿ ಎಂಡ್ ಆಗುತ್ತೆ. ಇದು ಮಧ್ಯದಲ್ಲೇ ಎಲ್ಲ ಸ್ಥಳಗಳು ಇರೋದು. ಅದಕ್ಕೆ ಈ ಬೆಲ್ಟ್ನಲ್ಲಿ ಮಾತ್ರ ದೇವಸ್ಥಾನ ಜಾಸ್ತಿ. ಗಂಗಾ ಬೆಲ್ಟ್ ಬಿಟ್ಟು ನೆಕ್ಸ್ಟ್ ಕಾವೇರಿ ಬೆಲ್ಟ್ ಟೆಂಪಲ್ ಇರೋದು. ಹೌದು ಹೌದು. ಇವಾಗ ನಾವು ದಕ್ಷಿಣ ಭಾಗದಲ್ಲಿ ಇರೋವರೆಲ್ಲ ಇಲ್ಲಿ ಕಾವೇರಿ ಬೆಲ್ಟ್ನಲ್ಲಿ ನಿಮಗೆ ಪರಿಹಾರ ಆಗುತ್ತೆ. ಆಗ ಸ್ಟೇಟ್ಗಳು ಏನಿಲ್ಲ, ನೀವು ಯಾವ ಬೆಲ್ಟ್ನಲ್ಲಿ ಇದ್ದೀರಾ, ಯಾವ ಊರಲ್ಲಿ ಇದ್ದೀರಾ, ಯಾವ ಮಣ್ಣಲ್ಲಿ ಇದ್ದೀರಾ, ಆ ಮಣ್ಣಲ್ಲಿ ನಿಮಗೆ ಎನರ್ಜಿ ಇರುತ್ತೆ, ಅಲ್ಲಿ ನಿಮಗೆ ಪರಿಹಾರ ಆಗುತ್ತೆ. ಒಂದು ಗಿಡ ಇರುತ್ತೆ, ಒಂದು ಬೀಜ ಹಾಕ್ತೀರಾ, ಗಿಡ ಮೇಲೆ ಬರುತ್ತೆ, ಸ್ವಲ್ಪ ದೊಡ್ಡದಾಗಿದ ಮೇಲೆ ಕೂಡ ಏನು ಮಾಡ್ತೀರಾ, ಅದು ತಗೊಂಡು ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕಂದ್ರೆ ಸ್ವಲ್ಪ ಮಣ್ಣು ಜೊತೆ ತಗೊಂಡು ಹೋಗ್ಬೇಕು. ಅದಕ್ಕೆ ತಾಯಿ ಮಣ್ಣು ಇರಬೇಕು. ತಾಯಿ ಮಣ್ಣು ಜೊತೆ ಹೋದ್ರೇನೆ ಅದು ಚೆನ್ನಾಗಿ ಬೆಳೆಯೋದು. ಹೌದು, ಇಲ್ಲ ಅಂದ್ರೆ ಅದು ಹಂಗೆ ತೀರೋಗಿ ಬಿಡುತ್ತೆ. ಮನುಷ್ಯನಕ್ಕೆ ಹಂಗೆ, ನೀವು ಇಲ್ಲಿ ಹುಟ್ಟಿದ್ದೀರಾ, ಇಲ್ಲಿ ಬೆಳೆದಿದ್ದೀರಾ, ನಿಮ್ಮ ಮಣ್ಣಲ್ಲಿ ಅದಕ್ಕೆ ಎನರ್ಜಿ ಇರುತ್ತೆ. ನಿಮ್ಮ ಮಣ್ಣ ಜೊತೆ ನೀವು ಜೀವನ ಮಾಡಿ, ಒಳ್ಳೇದಾಗುತ್ತೆ. ನಿಮ್ಮ ಮಣ್ಣ ಹತ್ರ ಹೋಗಿ ಪೂಜೆ ಪರಿಹಾರ ಮಾಡಿ, ನಿಮ್ಗೆ ಸಕ್ಸಸ್ ಆಗುತ್ತೆ. ಆ ರೀತಿ ಚೆನ್ನಾಗಿ ತಿಳಿಸ್ಕೊಟ್ರೆ. ಇವಾಗ ನೀವು ಇದು ಸಮಸ್ಯೆಗಳು, ಭಾಳಷ್ಟು ಸಮಸ್ಯೆಗಳಿಂದ ಜನ ಒದ್ದಾಡ್ತಾ ಇದ್ದಾರೆ ಹೇಳಬೇಕು ಅಂದರೆ. ಸೊ ಪ್ರತಿಯೊಂದು ಸಮಸ್ಯೆಗೆ ನೀವು ಹೇಗೆ ಒಂದು ಪರಿಹಾರನ ಕೊಡೋಕ್ಕೆ ಬಯಸ್ತೀರಾ ಸರ್? ನಾವು ನೋಡ್ತಾ ಇರೋರು ಹೌದು ಸರ್, ಇವಾಗ ನಿಮ್ಮಲ್ಲಿಗೆ ಬರಬೇಕು ಅಂದರೆ ಸರ್ ಫಸ್ಟ್ ನಾನು ಋಷಿಮುನಿಗಳು ಕೊಟ್ಟಿದ್ದ ಪರಿಹಾರಗಳನ್ನು ನಾವು ಕೊಡ್ತೀವಿ. ಏನಂದರೆ ಇವಾಗ ವೇದ ಮಂದಿರ ಶಾಸ್ತ್ರದಲ್ಲಿ ತುಂಬ ವಿಷಯಗಳಿರುತ್ತೆ ಸರ್. ಏನಂದರೆ ವೇದಗಳು ಯಾರು ಪೂರ್ತಿ ಓದಿದವರು ಇಲ್ಲ. ಹೇಳ್ಬೇಕಂದ್ರೆ ಒರಿಜಿನಲ್ ವೇದಗಳೇ ಇವಾಗ ಕಮ್ಮಿ. ಹೌದು, ಅದೆಲ್ಲ ಸ್ವಲ್ಪ ಎಡಿಟ್ ಮಾಡಿ ಅದು ಎಲ್ಲ ಇವಾಗ ಇರೋದೆಲ್ಲ ಎಡಿಟಿಂಗ್ ವೇದಗಳು, ಒರಿಜಿನಲ್ ವೇದಗಳೇ ಇಲ್ಲ. ಅದು ಅದು ವಿಷಯ ನಾವು ಮಾತಾಡೋಕ್ಕಾಗಲ್ಲ. ನಮ್ಗೆ ಏನಂದ್ರೆ ಶ್ರೀ ಋಷಿಮುನಿಗಳು ಅವರು ಹೇಳಿದ ದೇವಸ್ಥಾನದಲ್ಲಿ ಅಷ್ಟು ಪವರ್ ಇದೆ. ಅದು ಕೊಳ್ಳೂರು ಇರ್ಬೋದು, ಮೈಸೂರು ಚಾಮುಂಡಿ ಇರ್ಬೋದು, ಇಲ್ಲ ತಿರುಚಿ ಶ್ರೀರಂಗಂ ಇರ್ಬೋದು, ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಗೋಕರ್ಣ ನಾವು ಹೋಗ್ತಾರಲ್ವ ಇವಾಗ ಪರಿಹಾರಕ್ಕೆ, ಅಲ್ಲಿ ಪರಿಹಾರ ಆಗುತ್ತೆ. ಕಾಟಿ ಕುಕ್ಕೆ ಇಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನೋಡಿ ಲಕ್ಷಗಟ್ಟಲೆ ದೇವಸ್ಥಾನ ಇದೆ, 1000 ವರ್ಷ ದೇವಸ್ಥಾನಗಳಿರುತ್ತೆ, ತುಂಬ ಮಿರಾಕಲ್ ಪವರ್ಫುಲ್ ಟೆಂಪಲ್ಗಳಿರುತ್ತೆ. ಬಟ್ ಏನಂದರೆ ಅವರವರ ಹತ್ರ ಇರೋ ವಿಷಯಗಳು ಅವ್ರವ್ರಿಗೂ ಗೊತ್ತಿಲ್ಲ. ಎಲ್ಲಿ ನೋಡ್ಕೊಂಡು ನಿಮ್ಗೆ ಪರಿಹಾರ ಸರ್. ನೀವು ಮನೆಯಲ್ಲಿ ಕೂತ್ಕೊಂಡು ಕೂಡ ನೀವು ಪೂಜೆ ಮಾಡಿರಿ, ದಬಸ್ ಮಾಡಿರಿ, ದೇವರನ್ನ ಕರೆದು ಬಿಟ್ಟು ನೀವು ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿ. ಮಾತಾಡ್ತಾರೆ ಒಂದು ದಿನ ಅವರು. ಎಲ್ಲದಕ್ಕೂ ಶ್ರದ್ಧೆ ಭಕ್ತಿ ಜಾಸ್ತಿ ಇರಬೇಕು. ಬಟ್ ಇದು ಭಕ್ತಿ ಕಮ್ಮಿ ಇರೋರು, ಟೈಮ್ ಇಲ್ಲ ನನಗೆ ಸರ್ ಅದೆಲ್ಲ ನಾನು ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಸೌತ್ಗೆ ಹೋಗಿಬಿಡ್ರಿ. ಇವಾಗ ಫುಡ್ ಮೆಡಿಸನ್, ನೀವು ಕರೆಕ್ಟ್ ಫುಡ್ ತಗೊಳ್ಳಿ, ಮೆಡಿಸಿನ್ ಬೇಕಾಗಿಲ್ಲ. ನೀವು ಫುಡ್ನಲ್ಲಿ ಏನೋ ಒಂದು ಕಮ್ಮಿ ಮಾಡ್ತೀರಾ, ಕರೆಕ್ಟ್ ಫುಡ್ ತಗೊಂಡಿಲ್ಲ ಅಂದ್ರೆ ಡಾಕ್ಟರ್ ಹೋಗಿ ಮೆಡಿಸಿನ್ ತಗೊಳ್ಬೇಕು. ಇವಾಗ ಅಲ್ಲಿ ದೇವಸ್ಥಾನಗಳೆಲ್ಲ ಮೆಡಿಸಿನ್ ತರ. ಹೌದು, ನಿಜ. ನಿಮಗೆ ವಿಟಮಿನ್ ಕಮ್ಮಿ ಇದೆ ಅಂದ್ರೆ ವಿಟಮಿನ್ ತಗೊಳ್ಳಿ. ಯಾವ ಒಂದು ನಮ್ಮ ದೇಹದಲ್ಲಿ ಕಡಿಮೆ ಇರುತ್ತೋ, ಹೌದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, 12 ರಾಶಿ ನವಗ್ರಹ ನಮ್ಮ ಶರೀರದಲ್ಲಿ ಇರುತ್ತೆ. ಯಾವ ವೀಕ್ ಆಗುತ್ತೋ ಆ ದೇವಸ್ಥಾನ ಹೋಗ್ಬೇಕು. ಸೂರ್ಯನಾರ್ ಕೋಯಿಲ್ ಇದೆ, ಚಂದ್ರನಕ್ಕೆ ತಿಂಗಲೂರು ತಂಜಾವೂರ್ ಹತ್ರ ಇದೆ, ಮಂಗಳ ಭಗವಾನಕ್ಕೆ ವೈದ್ಯೇಶ್ವರನ್ ಕೋಯಿಲ್, ಬುಧ ಭಗವಾನಕ್ಕೆ ತಿರುವನ್ಕಾಡು, ಗುರು ಭಗವಾನಕ್ಕೆ ಮೈಲಾಡುದುರೈಯಲ್ಲಿ ಒಂದು ಇದೆ, ಅದೇ ಆದಿಮೂಲ ಗುರು ಮೈಲಾಡುದುರೈ. ತುಂಬಾ ಜನ ಆಲಂಗುಡಿ ಹೋಗ್ತಾರೆ, ಅದು ಫೇಮಸ್ ಆಯಿತು. ಶುಕ್ರನಿಗೆ ಸ್ಥಳ ಬಂದು ಕಂಚನೂರು, ಸೂರ್ಯನಾರ್ ಕೋಯಿಲ್ ಹತ್ರ ಇದೆ. ಇನ್ನೊಂದು ಪರಿಹಾರ ಸ್ಥಳ ಶ್ರೀರಂಗಂ. ಶನೀಶ್ವರನಕ್ಕೆ ತಿರುನಲಾರು ಶನೀಶ್ವರ. ಇನ್ನೊಂದು ಪರಿಹಾರ ಸ್ಥಳ ಕುಚ್ಚನೂರು. ಅದು ಬಿಟ್ಟು ನಾರ್ತ್ನಲ್ಲಿ ಇರುತ್ತೆ. ರಾಹು ಭಗವಾನಕ್ಕೂ ಕುಂಭಕೋಣಂ ತಿರುನಾಗೇಶ್ವರಂ ಇದೆ. ಇನ್ನೊಂದು ರಾಹುಕೇದು ಜನನಾಗಿದ್ದ ಪ್ಲೇಸ್ ಒಂದು ಇದೆ, ಅದು ಸೀರ್ಗಾಳಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಸಿರಪುರಂ, ಸೀರ್ಗಾಳಿ ಸಟನಾಥ ಸ್ವಾಮಿ ಟೆಂಪಲ್ ಹತ್ರ ನಾಗೇಶ್ವರ ಮುಡೆಯರ್ ಟೆಂಪಲ್. ಅದು ರಾಹುಕೇದು ಜನನಾಗಿದ್ದ ಸ್ಥಳ. ಅದು ಜನನಮ ಅಂದರೆ ದೇವರುಗಳು ಅಮೃತಂ ತಗೊಂಡಿದ್ದ ಟೈಮಲ್ಲಿ ದೇವ ರೂಪದಲ್ಲಿ ಒಂದು ಹಸುರ ಹೋಗಿ ಅಮೃತ ತಗೊಳ್ತಾನೆ. ಅವನ ಹಸುರನನ್ನು ನೋಡಿದದು ಸೂರ್ಯಚಂದ್ರ. ವಿಷ್ಣು ಹತ್ರ ಹೇಳ್ಬಿಡ್ತಾರೆ ಹೋಗಿ. ವಿಷ್ಣು ಅವರ ಕೈನಲ್ಲಿ ಇರೋ ಚಕ್ರದಿಂದ ಕಟ್ ಮಾಡ್ತಾರೆ. ಅವರ ಶರೀರ 2 ಭಾಗ ಆಗುತ್ತೆ. ಅದು ತಲೆ ಬಿತ್ತಿದ ಜಾಗ ಸಿರಪುರಂ.